2023ರಲ್ಲಿ ಸಂತೋಷ್ ರವರು ಕೊಟ್ಟಂಥ CBI ನ್ಯಾಯಾಲಯದ ಕೊಟ್ಟಂಥ ಜಡ್ಜ್ಮೆಂಟ್ ಕಾಪಿಯ ರೀಡಿಂಗನ್ನು ಇಟ್ಕೊಂಡಿದ್ವಿ. ಪ್ರಗತಿಪರರು, ವಿಚಾರವಂತರು ಮತ್ತು ಆ ಕ್ಷೇತ್ರದ ಬಗ್ಗೆ ನಂಬಿಕೆ ಇರುವಂಥ ಎಲ್ಲರೂ ಜನರು ಸೇರಿ ಒಂದು ಡಿಸ್ಕಷನ್ನ ಇಟ್ಕೊಂಡಿದ್ವಿ ಮೈಸೂರಿನಲ್ಲಿ. ಆಗ ಒಬ್ಬ ಹೆಂಗಸು ಬಂದು, ನಾನು ಸೌಜನ್ಯಳ ಪ್ರಕರಣ ಏನು ಘಟಿಸ್ತದೋ ಒಂದು ಹೆಣ್ಣು ಮಗಳನ್ನು ಹೊತ್ಕೊಂಡು ಹೋಗೋದನ್ನು ನೋಡಿದ್ದೇನೆ, ಅದು ಕಾರಲ್ಲಿ ಕರ್ಕೊಂಡು ಹೋಗೋದು ನೋಡಿದ್ದೇನೆ, ಒಬ್ಬರು ಏನೋ ತೊದಲು ಮಾತಾಡ್ತಿದ್ರು, ಇನ್ನೊಬ್ರು ಏನೋ ಅಂತ ಹೇಳಿದರು. ನಾವು ಈ ಕೆಲವರು ಕತೆ ಕಟ್ಕೊಂಡು ಬಂದುಬಿಡ್ತಾರೆ ಅಂತ ಹೇಳಿ ನಾವು ಸುಮ್ಮನಾದ್ವಿ. ಆಕೆ ಬಿಡ್ತಾನೇ ಇರಲಿಲ್ಲ, ನಿರಂತರವಾಗಿ ನಮ್ಮನ್ನು ಪೀಡಿಸ್ತಾ ಇಲ್ಲ. ನಾನು ನೋಡಿದ್ದೀನಿ ಅಂತ ಪೊಲೀಸ್ಗೆ ಹೋಗಿ ಕಂಪ್ಲೇಂಟ್ ಕೊಡಮ್ಮ ಅಂದ್ವಿ. ಪೊಲೀಸ್ನವರು ಕೇಸ್ ಮುಗಿದಿದೆ, ಆ ಕಂಪ್ಲೇಂಟ್ ತಗೊಳ್ಳಲ್ಲ ಅಂತ ಅನ್ನುವ ಮಾತು ಹೇಳಿದರು. ನಂತರ ಈ ಅಮ್ಮ, ಇಲ್ಲ ನಾನು ಹೇಳಲೇಬೇಕು, ನಾನು ಆತಂಕದಲ್ಲಿದ್ದೀನಿ ಅಂತ. ದುಳ್ಳೆಗಾಚಾರ ಆಯ್ತಲ್ಲ ಅಂತ ಅಂದ್ಬಿಟ್ಟು ಯಾಕೆ ನಿರಂತರವಾಗಿ ಫೋನ್ ಮಾಡ್ತಿದ್ದಾಗ ಅವಳ ಮನೆ ದೇವರ ಹತ್ರ ಕರ್ಕೊಂಡೋಗಿ, ನನ್ನ ಧರ್ಮಸ್ಥಳದ ಯಾರು ಹೆಗಡೆ ದಂಪತಿಗಳಿದ್ದಾರೆ ಅವರಿಗೆ ಕಳಂಕ ತರುವ ನಿಟ್ಟಿನಲ್ಲಿ ಮಾತಾಡಬಾರ್ದು, ಸತ್ಯ ಇದೆಯಾ, ನೀನು ಈ ದೇವರ ಮೇಲೆ ಆಣೆ ಮಾಡು, ನಿನ್ನ ಮನೆ ದೇವರ ಮೇಲೆ ಆಣೆ ಮಾಡು ಅಂತೇಳಿ ಅವಳ ಮನೆ ದೇವರ ಮೇಲೆ ಆಣೆ ಮಾಡಿಸಿದೆ. ಇದು ಯಾವಾಗ ಆಗಿದೆ ಸರ್? ಇದಾಗಿ 1.5 ವರ್ಷ ಆಯಿತು. SIT ರಚನೆ ಆಗುವವರೆಗೂ ಸುಮ್ಮನಿತ್ತು. ಅವ್ರದ್ದು ಏನು ಆ ಟೈಮಿನ ಡಿಸ್ಕಷನ್ನು, ಅವಳು ಮತ್ತು ಇನ್ನೊಬ್ಬಳು ಅವಳ ಜೊತೆಯಲ್ಲಿ, ಅವರಿಬ್ಬರು ರಿಟೈರ್ಡು ಗೌರವಾನ್ವಿತರು, ವಯಸ್ಸಾಗಿದೆ, ಕಾಲೇಲೋ ಯಾವುದ್ರಲ್ಲೋ ರಿಟೈರ್ಡ್ ಆಗಿದ್ದೀನಿ ಅಂತ ಹೇಳಿದರು. ಅದಾದಮೇಲೆ ಇನ್ನೊಬ್ಬಳು ಅವರ ಅಸಿಸ್ಟೆಂಟೋ ಏನೋ ಗೊತ್ತಿಲ್ಲ ನನಗೆ ಸರಿಯಾಗಿ, ಅವರಿಬ್ಬರು ಕೂಡ ಬಂದರು, ಹಿಂಗಾಯಿತು ಸರ್, ಹಿಂಗಾಯಿತು ಅಂತ. ಅಂದರೆ ಅವರು ಒಡನಾಡಿ ಸಂಸ್ಥೆಗೆ ಬಂದಿದ್ರ ಸರ್? ನಾವು ಅದೇ ಹೇಳಿದ್ನಲ್ಲ, ರಿವ್ಯೂ ಇಟ್ಕೊಂಡ ಸಂದರ್ಭದಲ್ಲಿ ಒಡನಾಡಿಗೆ ಪಾಪ ಹುಡಿಕೊಂಡು ಗಿಡ್ಕೊಂಡು ಎಲ್ಲ ಬಂದು 3:30ಗೆ ಬಂದಿದ್ರು. ಆಯಿತಾ? ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಅವರ ಅಂಶಗಳನ್ನ ಹೇಳಿ, ಇದೇನು ಕಳಂಕ ಇದೆಯಲ್ಲ, ಇದೇನು ರಾಜಕೀಯ ಇರ್ಬೋದೇನೋ ಅಂದ್ಬಿಟ್ಟು ನಾವು ಹೋಗಿ ಪ್ರಮಾಣ ಮಾಡಿದ್ದು ಇದೆ. ಅದೇ ನೀಟಾಗಿ ನಂಬುವಂಥ ಪ್ರಕ್ರಿಯೆಯಲ್ಲಿ ನಾವು ಈ ಸಂದರ್ಭದಲ್ಲಂತೂ ಇಲ್ಲವೇ ಇಲ್ಲ. ಮತ್ತು ಎರಡನೇದು, SIT ಯಾವಾಗ ರಚನೆ ಆಯಿತು ಆಗ ಅಯ್ಯಮ್ಮನೆ SIT ರಚನೆ ಆಗಿದೆ ಅಂತ ಆಕೆ ಎಷ್ಟು ಫಾಲೋಅಪ್ಪಲ್ಲಿ ಇದ್ದಾಳೆ ಅಂತ ಹೇಳಿದರೆ, ಅದು ನಾವು ಅಷ್ಟಿಲ್ಲ ಆನೆಸ್ಟಾಗಿ. ಅವಳು ಆ ಈಗಾದರೂ ಹೇಳಿಸಿ ಸರ್ ಅಂತಂದರು. SIT ಅವರಿಗೆ ಖುದ್ದು ಫೋನ್ ಮಾಡಿಸಿ ಅವರೂ ಹೇಳಿದರು, ದಾಖಲೆ ಮಾಡ್ಕೊಳ್ತಿದ್ದೀವಿ ಅಂತ, ನೀವು ಬೇಕಾದ್ರೆ ಮಾಡ್ಕೊಳ್ಳಿ ಅಂತ ಹೇಳಿದರು. ನಾವಿಬ್ಬರೂ ಕೂಡ ದಾಖಲೆಯನ್ನು ಮಾಡಿಕೊಂಡು ಪುನಃ ಪ್ರಮಾಣ ಮಾಡಿಸಿದ್ವಿ. ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಒಂದು ಸ್ಥಾನಮಾನಕ್ಕೆ ಬಂದಾಗ ನಮಗೂ ಹೆದರಿಕೆ ಇರುತ್ತಲ್ಲ, ಸುಳ್ಳು ಹೇಳ್ಬಿಟ್ರೆ ಅಂತ ಪುನಃ ಪ್ರಮಾಣ ಮಾಡಿ, ಅವಳು ಪಾಪ ವೃದ್ಧೆ, ಹಂಗೆ ಮಾಡಬಾರ್ದು ನಾವು ಕೂಡ, ಆದರೆ ಮಾಡಲೇಬೇಕಾದ ಅನಿವಾರ್ಯತೆ ಇರುತ್ತೆ, ಮಾಡಿಸಿ ಎಲ್ಲ ಮಾಡಿದ ಮೇಲೆ ಅವಳು ಸತ್ಯವನ್ನು 1.5 ವರ್ಷದಿಂದ ಏನು ಹೇಳಿದ್ರು ಅದನ್ನು ಟೇಪ್ ಮಾಡಿ ಇಟ್ಕೊಂಡಿದ್ವಿ, ವಿಡಿಯೋ ಮಾಡಿ ಇಟ್ಕೊಂಡಿದ್ವಿ. ಈಗಲೂ ಅದೇ ಹೇಳ್ತಾರೆ, ಒಂದು ಅಕ್ಷರವೂ ಆ ಕಡೆ ಈ ಕಡೆ ಇಲ್ಲ. ಮತ್ತು ಯಾರೋ ಧರ್ಮನಾಯಕರ ಬಗ್ಗೆನೂ ಅವಳು ಬೆರಳು ಮಾಡ್ತಾ ಇಲ್ಲ. ನಾನು ನೋಡಿದ ದೃಶ್ಯ ಇದು. ಅದನ್ನು ವ್ಯಂಗ್ಯವಾಗಿ ಕತೆ ಕಟ್ಟಿ ಮತ್ತಷ್ಟು ರೋಚಕವಾಗಿ ತಿರುಗಿಸುವಂಥ ಪ್ರಕ್ರಿಯೆಯಲ್ಲಿ ಕೆಲವರು ಇದ್ದಾರೆ. ಅವ್ರ ಹೆಸರು ಹೇಳೋದು ಬೇಡ, ಅವ್ರು ಯಾರು ನೋಡಿ, ಅಲ್ಲಿ ಯಾರೆಲ್ಲ ಏನು ಮಾಡಿದ್ದಾರೆ ಅದನ್ನು ತೆಗಿತೇನೆ, ಈಗೆಲ್ಲ ನಾನೇನೂ ತೆಗಿತೇನೆ. ಅದರಿಂದ ಹೇಳುವಂಥದ್ದು ಭಾರಿ ಮುಖ್ಯ. ಏಕೆಂತ ಹೇಳಿದರೆ, ಆಕೆ ಬಂದು ಮತ್ತೆ ನಾವು ಸಭೆ ಸೇರಿದ್ವಲ್ಲ SIT ಆದಮೇಲೆ ನಮ್ಮ ನಡೆ ಮೌನವಾಗಿರಬೇಕು. ಯಾಕೆಂದರೆ SIT ಒಂದು ತನಿಖೆ ಮಾಡ್ತೀವಿ, ಪ್ರತಿಯೊಬ್ಬರನ್ನು ಅನುಮಾನಿಸ್ತಾ ಹೋದರೆ ಸಾಧ್ಯ ಇಲ್ಲ ಅನ್ನುವಂಥ ಸಭೆಗೆ ಮತ್ತೆ ಆಕೆ ಬಂದಿದ್ಲು. ಆಕೆ ಬಂದು ತನ್ನ ಅಹವಾಲುಗಳನ್ನು ಹೇಳ್ಕೊಳ್ಳೋಕೆ ಶುರು ಮಾಡಿದ್ಲು. ಇದು ಮತ್ತೆ ನಾವು ಸಂಪರ್ಕ ಮಾಡಿದ್ವಿ ಮಹಿಳಾ ಆಯೋಗದ ಅಧ್ಯಕ್ಷರನ್ನು. ಅವರು ಹೇಳಿದರು, ಇಲ್ಲ ನಾವು ಸಂಜೆ ಹೇಳ್ತೇವೆ, ಮೋಹಂತಿಯವರು ಬೆಂಗಳೂರಲ್ಲೇ ಇದ್ದಾರೆ, ಅವ್ರು ಯಾವಾಗ ಟೈಮ್ ನೋಡ್ಬಿಟ್ಟು ಅವ್ರನ್ನ ಕರೆಸ್ಕೋತೀವಿ, ಅವ್ರ ಹತ್ರ ನಾವು ಮಾತಾಡ್ಕೊಡ್ತೀವಿ ಬಿಡಿ ಅಂತಂದರು. ಇಲ್ಲಿ ನಾನು ಮುಖ್ಯವಾಗಿ ಹೇಳೋದು, ಏನಾದರೂ ತಂತ್ರಗಾರಿಕೆ ಇದ್ದರೆ, ಏನಾದರೂ ಸಂಚಿದ್ರೆ, ಮತ್ತೇನೋ ಇದ್ದರೆ ಆಕೆನ ಇನ್ನಿಲ್ಲದಂತೆ ಎನ್ಕ್ವೈರಿ ಮಾಡಿ, ನಾವು ಅತಿ ಸೂಕ್ಷ್ಮವಾಗಿ ನೋಡುವಂಥವ್ರು. ಅದನ್ನು ತನಿಖೆ ಮೇಲೆ ನೋಡಿ ಆಮೇಲೆ ಅವರಿಗೆ ಹೇಳಿದಂಥದ್ದು. ಮತ್ತು ಆಕೆಗೆ ಯಾವ ಹೆದರಿಕೆಯೂ ಇಲ್ಲ, ಅವಳೇನು ಒಡನಾಡಿಯಲ್ಲಿ ಬಂದು ವಾಸ ಮಾಡ್ತಿಲ್ಲ, ಅವಳು ಇಂಡಿಪೆಂಡೆಂಟು, ಅವಳಿಗಿರುವ ಧೈರ್ಯ ನಮಗ್ಯಾರಿಗಿಲ್ಲ. ಈವನ್ ಟುಡೇ ರೈತ ಸಂಘದವರಿಗೆ ಹೇಳಿದ್ಲು, ನಿಮಗೊಂದು ಧೈರ್ಯ ಇಲ್ಲ, ಎಚ್ಚರಿಕೆಯ ಮಾತಿಲ್ಲ, ಧ್ವನಿ ಎತ್ತಿ ಮಾತಾಡೋದಿಲ್ಲ, ನಾನು ನೋಡಿದ್ದೀನಿ ಅಂತಂದ್ರು ನೀವು ಕೇಳಲ್ಲ ಅಂತ ಹೇಳಿ ರೈತ ಸಂಘಕ್ಕೆ ಹೇಳಿದ್ದಿದೆ. ಅದರಿಂದ ನಾವು ಯೋಚಿಸಬೇಕಾದದ್ದು ಅವಳು ಹೇಳುವ ಅಂಶ,
ಆ ದಿವಸ ನಡೆದ ಘಟನೆಯ ಬಗ್ಗೆ ಇರ್ಬೋದು, ಅಥವಾ ಇಂಡೈರೆಕ್ಟಾಗಿ ಬೇರೆ ಒಂದು ಘಟನೆಯೂ ಇರ್ಬೋದು. ಈ ಎಲ್ಲ ಕಾರಣದಿಂದ ಆ ಎಮ್ಮ ಹೇಳುವ ಪ್ರತಿ ವಾಕ್ಯವನ್ನು ಸ್ಟೋರೇಜ್ ಮಾಡಿಕೊಂಡು ಈ ಧಾರ್ಮಿಕ ವಿಚಾರದಲ್ಲಿ ಅಂತಾರಾಷ್ಟ್ರೀಯ ಸುದ್ದಿ ಸಂಸ್ಥೆಗಳು ಕಾನ್ಸಂಟ್ರೇಟೆಡ್ ಮಾಡ್ತಾ ಇರುವ ಈ ಅಂಶದಲ್ಲಿ ಆಕೆಯ ಹೇಳಿಕೆಯು ಗಣನೆಗೆ ತಗೊಳ್ಳೇಬೇಕು ಸರ್ಕಾರಗಳು. ಯಾಕೆ ಅಂತ ಹೇಳಿದರೆ, ಅಲ್ಲಿ ನಾನು ಸೃಷ್ಟಿ ಮಾಡಿದ್ರು ನನ್ನ ಮೇಲೆ ಕ್ರಿಮಿನಲ್ ಕೇಸ್ ಹೋಗಲಿ, ಅಥವಾ ಆಕೆ ಸೃಷ್ಟಿ ಮಾಡ್ಕೊಂಡು ಬಂದಿದ್ರು ಆಕೆಯ ಮೇಲೆ ಕ್ರಿಮಿನಲ್ ಕೇಸ್ ಹೋಗಲಿ, ಆದರೆ ತನಿಖೆ ಅನ್ನೋದು ನಡಿಬೇಕಲ್ವ. ಅವಳ ಅಭಿಪ್ರಾಯವನ್ನು ಮನ್ನಿಸಿ ಅನ್ನುವಂಥದ್ದಷ್ಟೇ ಹೇಳ್ತಾ ಇದ್ದೇನೆ. ಯಾಕೆ ಅಂತ ಹೇಳಿದರೆ, ಅವಳು ಕಂಡದ್ದನ್ನು, ಅವಳು ಅನುಭವಿಸಿದ್ದನ್ನು, ಅವಳು ಗಮನಿಸಿದ್ದನ್ನು ಪ್ರೆಸೆಂಟ್ ಮಾಡ್ತಾ ಇದ್ದಾಳೆ. ಏನನ್ನು ನೋಡಿದ್ಲು, ಏನನ್ನು ಮಾತಾಡಬೇಕು ಅಂದ್ಕೊಂಡಿದ್ಲು, ಏನನ್ನು ಹೇಳಬೇಕು ಅಂದ್ಕೊಂಡಿದ್ಲು, ಅದನ್ನು ಸರ್ಕಾರದ ಮುಂದೆ ಇಟ್ಟಿದ್ದಾಳೆ. ನೋಡೋಣ. ತಮ್ಮ ಸುದ್ದಿ ಸಂಸ್ಥೆಯಲ್ಲಿ 1 ವರ್ಷದ 8 ತಿಂಗಳ ಹಿಂದೆಯೇ ಈ ವಿಚಾರವನ್ನು ತಾವು ಬ್ಲರ್ ಮಾಡಿ ಹಾಕಿದ್ರಿ. ಈಗ ಪೂರ್ಣ ವಿವರವನ್ನು ಬ್ಲರ್ ಮಾಡಿ ಹಾಕಿ ಅದು ಸತ್ಯ ಇದ್ರೆ ಆಗಲಿ. ಯಾರು ಬಂದು ಅವಳನ್ನು ಮಾತಾಡಿಸ್ಬೋದಲ್ವಾ? ಏನೇ ಸಂಚಿದ್ರು ಮಾತಾಡಿಸ್ಬೋದಲ್ವಾ? ಅದು ಈಗ ಅನನ್ಯ ಭಟ್ ವಿಷಯದಲ್ಲಿ ಅದು ತಪ್ಪು ಸರಿ ಇಲ್ಲ ಅಂತನ್ನುವಂಥ ಮಾತುಗಳನ್ನ ಹೇಳ್ತಾ ಬಂದ್ವಿ. ಆದರೆ ಈ ವಿಷಯದಲ್ಲಿ ಆ ಥರ ಹೇಳಿಕ್ಕೆ ಬರಲ್ಲ. ಯಾಕೆಂತಂದರೆ ಯಾರು ಬೇಕಾದರೂ ಸಾರ್ವಜನಿಕರು ಮಾತಾಡಿಸ್ಬೋದು, ಮಾತಾಡಲಿ ನಾನು ಉತ್ತರ ಕೊಡ್ತೀನಿ ಅಂತ ಆಕೆ ಹೇಳ್ತಿದ್ದಾಗ, ಆಕೆ ಇರುವ ಜಾಗವನ್ನು, ಆಕೆ ಇರುವ ನಂಬರ್ಗಳು ಆಲ್ರೆಡಿ ಮಾಧ್ಯಮದಲ್ಲಿ ಓಡಾಡ್ತಾ ಇರಬೇಕಾದಾಗ ನಾವೇನು ಮಾಡಲಿಕ್ಕೂ ಸಾಧ್ಯ ಇಲ್ಲ. ಆದರೆ ಆಕೆಗೆ ರಕ್ಷಣೆಯನ್ನು ಯಾರು ಏನು ಬಂದು ಹೊಡೆದಾಕ್ಬಿಡಲ್ಲ. ಕೆಲವರು ಹೊಡೆದಾಕ್ಬಿಡ್ತಾರೆ, ಕೊಲೆ ಮಾಡಿಬಿಡ್ತಾರೆ, ಯಾವ ಬದನೆಕಾಯಿಯೂ ಮಾಡಲ್ಲ. ಈಗ ನನ್ನ ಅಭಿಮಾನಿಗಳು ಅವ್ರಿಗೇನೋ ಅವಮಾನಿಸ್ಬೋದು ಅಥವಾ ಸಾಯಿಸ್ಬಿಡ್ತೀನಿ ಅಂತ ಬೆದರಿಸ್ಬೋದು. ಅಷ್ಟು ಈಸಿ ಅಲ್ಲ. ಸಾಯಿಸೋದಾಗಲಿ, ಹೊಡೆಯೋದಾಗಲಿ, ಮತ್ತೊಂದು ಬೆದರಿಸೋದಾಗಲಿ ಅಷ್ಟು ಈಸಿ ಅಲ್ಲ. ಏನಂತಂದರೆ, ಯಾವುದೇ ಸಣ್ಣ ಕೆಲಸದಲ್ಲಿಯೂ ಬಹುಗಳಗಳು ಬರ್ತವೆ, ಯಾವುದೇ ಒಂದು ಸಣ್ಣ ಕೆಲಸದಲ್ಲಿಯೂ ಅನುಮಾನಗಳು ಬರ್ತವೆ, ಯಾವುದೇ ಒಂದು ಸಣ್ಣ ಕೆಲಸದಲ್ಲಿಯೂ ಪ್ರೀತಿ ಸೃಷ್ಟಿ ಆಗುತ್ತೆ. ಈ ಅಂಶದಲ್ಲಿ ನಾವು ನೋಡಬೇಕಾಗಿದೆ ಅನ್ನುವಂಥ ಮಾತನ್ನು ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ.